ಆ? ಬ್ರಹ್ಮ ಸೃಷ್ಟಿಯಲ್ಲೂ ಅಪರೂಪವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕನ್ಯಾಮಣಿ, ತಾಪಸಿಯ ನಿರಾಭರಣ ವೇಷದಲ್ಲೂ ಉಜ್ವಲವಾದ ಕಾಂತಿಯಿಂದ ಸೆಳೆಯುತ್ತಿರುವ ಲಲನಾಮಣಿ, ಭೂಮಿಯಲ್ಲಿ ಕುಳಿತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆದ ಅನುಪಮ ಲಾವಣ್ಯವತಿಯೇ, ಒಮ್ಮೆ ಒಮ್ಮೆ ಕಣ್ತೆರೆದು ನನ್ನನ್ನು ನೋಡುವಂತವಳಾಗು. ಅಯ್ಯೋ ಪುರುಷನೇ, ಪರಸ್ತ್ರೀಯ ಸೌಂದರ್ಯವನ್ನು ವರ್ಣಿಸುವುದು ಪಾಪಕರವಾದುದು. ಅದರಲ್ಲೂ ಕಾಮ ಮೋಹಗಳಿಂದ ಕೂಡಿ ಪರಸ್ತ್ರೀಯ ಬಗ್ಗೆ ಮಾತನಾಡುವುದರಿಂದ ಅತ್ಯಂತ ಮಹಾಪಾಪ ಉಂಟಾಗಿ ಅನರ್ಥಕ್ಕೆ ಕಾರಣವಾಗಬಹುದು. ಆದ್ದರಿಂದ ನೀನು ಆಡುವ ಮಾತನ್ನು ಮುಂದುವರಿಸದೆ ಇಲ್ಲಿಂದ ನಿರ್ಗಮಿಸುವುದು ನಿನಗೆ ಕ್ಷೇಮಕರ. ಸುಂದರಿ, ನೀನಿನ್ನು ಅವಿವಾಹಿತ. ಪುರುಷನು ಅವಿವಾಹಿತ ಕನ್ಯೆಯನ್ನು ಬಯಸಿದರೆ ಅದು ಪಾಪವಾಗುವುದಿಲ್ಲ, ಪ್ರಕೃತಿ ನಿಯಮ. ನಾನು ಅವಿವಾಹಿತಳಾಗಿರಬಹುದು, ಆದರೆ ನಾನೀಗಾಗಲೇ ಮಹಾಪುರುಷನೊಬ್ಬನನ್ನು ನನ್ನ ಪತಿಯನ್ನು ಸಂಕಲ್ಪಿಸಿ ಆತನನ್ನು ಹೊಂದುವುದಕ್ಕಾಗಿ ತಪಸ್ಸು ಮಾಡುತ್ತಿರುವುದರಿಂದ ನಾನು ನಿನಗೆ ಪರಸ್ತ್ರೀ. ನೀನು ನನ್ನೊಡನೆ ಮಾತನಾಡುವುದು, ನನ್ನನ್ನು ಕಾಮ ಮೋಹಗಳಿಂದ ನೋಡುವುದು, ನನ್ನನ್ನು ವರಿಸಲು ಬಯಸುವುದು ಎಲ್ಲ ಕೂಡ ದುರಾಚಾರವಾಗುತ್ತದೆ. ಸುಂದರಿ, ಪರಮಜ್ಞಾನಿಯಾದ ವಿಶ್ವವಸುವಿನ ಪುತ್ರನು, ಮಹಾ ತಪಸ್ವಿಯಾದ ಪೂಲಸ್ತ್ಯನ ಪೌತ್ರನೂ ಆದ ಏ ರಾವಣನಿಗೆ ಸದಾಚಾರ ದುರಾಚಾರಗಳ ಪಾಠ ಹುಟ್ಟಿನಿಂದಲೇ ಬೇಕಾದಷ್ಟು ಆಗಿದೆ. ಹೆಣ್ಣಿನಲ್ಲಿ ಪ್ರೇಮ ಯಾಚನೆ ಮಾಡುವುದು, ಹಾಗೆ ಮಾಡಿದಾಗ ಪುರುಷನ ಲಕ್ಷಣ ಪೌರುಷಗಳಿಗೆ ಆ ಹೆಣ್ಣು ಒಲಿಯುವುದು ದುರಾಚಾರವಲ್ಲ, ಪ್ರೇಮಾಚಾರವೆಂದು ಸರ್ವಮಾನ್ಯವಾಗುತ್ತದೆ. ಪುರುಷನೇ, ನನ್ನ ಪ್ರೇಮ, ನನ್ನ ಬದುಕು ಎಲ್ಲವೂ ಈಗಾಗಲೇ ಪುರುಷೋತ್ತಮನಿಗೆ ಮೀಸಲಾಗಿರುವುದರಿಂದ ನಿನ್ನ ವಿಚಾರಗಳಾಗಲಿ, ವಿನಂತಿಯಾಗಲಿ, ನೀತಿಯಾಗಲಿ, ಪ್ರೀತಿಯಾಗಲಿ ಎಲ್ಲವೂ ವಿರುದ್ಧವಾಗುತ್ತದೆ. ಆದುದರಿಂದ ನೀನು ನನ್ನ ಪ್ರೇಮವನ್ನು ಪಡೆಯುವ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸನ್ನಡತೆಯಾಗುತ್ತದೆ. ಏ ಸುಂದರಿ, ಹೆಣ್ಣು ಚಂಚಲೆಯನ್ನು ನೀನು ಯಾವ ಪುರುಷೋತ್ತಮನನ್ನು ಆತನ ಪೌರುಷ ಲಕ್ಷಣಗಳಿಗೆ ಪ್ರೇಮಿಸುತ್ತಾ ಅವನನ್ನು ಪಡೆಯಲು ಇಚ್ಛಿಸಿರುವೆಯೋ, ಆ ಪುರುಷೋತ್ತಮನಿಗಿಂತ ನಾನು ಅಧಿಕ ಗುಣವುಳ್ಳವನು ಎಂದು ನಿನಗೆ ತಿಳಿದಾಗ ನೀನೇ ನನ್ನನ್ನು ವರಿಸಲು ಸಿದ್ಧಳಾಗುವುದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಎಲೆ ಪುರುಷನೇ, ನಾನು ಹೊಂದಬೇಕೆಂದಿರುವ ಪುರುಷೋತ್ತಮನಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾವ ಮಹಾಪುರುಷನಾಗಲಿ ಮಹಾ ತೇಜಸ್ವಿಯಾಗಲಿ ಯಾರೂ ಇಲ್ಲ. ಆದ್ದರಿಂದ ನೀನು ನಿನ್ನ ಗುಣ ವಿಶೇಷಗಳನ್ನು ನನಗೆ ತಿಳಿಸುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸೂಕ್ತ. ಸುಂದರಿ, ನಾನಾರು ನನ್ನ ಪರಾಕ್ರಮವೇನೆಂಬುದನ್ನು ತಿಳಿಯದೆ ನನ್ನನ್ನು ತಿರಸ್ಕರಿಸುವುದು ಸೂಕ್ತವಲ್ಲ. ನನಗೆ ಯಾವ ಪರಾಕ್ರಮಗಳನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ನನಗಿದೆ ಅದರ ಅವಶ್ಯಕತೆ ನನಗಿದೆ. ಏಕೆಂದರೆ ನಾನು ನಿನ್ನನ್ನು ಬಯಸಿದ್ದೇನೆ. ನಾನು ಬಯಸಿರುವ ಹೆಣ್ಣು ನನ್ನನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಪೌರುಷದ ಪರಿಚಯವನ್ನು ನಾನು ನಿನಗೆ ಮಾಡಿದ್ದೇನೆ. ನಿನ್ನ ಯಾವ ಪರಿಚಯವೂ ನನ್ನ ಮನಸ್ಸನ್ನು ಕ್ಷಣ ಮಾತ್ರವೂ ವಿಚಲಿತಗೊಳಿಸಲಾರದು. ಇದೆಲ್ಲ ಈ ಸುಂದರಿಯ ಚಂಬಲ ಮಾತುಗಳು. ಪುರುಷನ ಪೌರುಷವನ್ನು ಕಂಡೊಡನೆ ಮಾತಿನಲ್ಲಿ ನಿರ್ಲಿಪ್ತತೆಯ ನಾಟಕವಾಡುತ್ತಾ ಪುರಹದೂರಿಯಲ್ಲಿ ಬೆಂದು ಕೊನೆಯಲ್ಲಿ ಆ ಪುರುಷನನ್ನೇ ಬಯಸುವ ಎಷ್ಟೋ ಹೆಣ್ಣುಗಳನ್ನು ನಾನು ಬಲ್ಲೆ. ಅವು ನೀನು ಬಲ್ಲಂತಹ ಹೆಣ್ಣುಗಳ ಗುಣಲಕ್ಷಣಗಳು. ಅವುಗಳಲ್ಲಿ ಅಲ್ಪ ಹೋಲಿಕೆಯೂ ನನ್ನಲ್ಲಿ ಇಲ್ಲ. ಹೋಲಿಕೆಯು ಇದೆಯೋ ಇಲ್ಲವೋ ಎನ್ನುವುದು ನನ್ನ ಬಗ್ಗೆ ನೀನು ತಿಳಿದಾಗ ಬಯಲಾಗುತ್ತದೆ. ನನ್ನ ಬಗ್ಗೆ ನಾನು ಅದನ್ನು ನಿನಗೆ ತಿಳಿಸಲೇಬೇಕಾಗಿದೆ. ನಾನು ಸಾಮಾನ್ಯನಲ್ಲ ಸುಂದರಿ. ಚತುರ್ಮುಖ ಬ್ರಹ್ಮನನ್ನೇ ನನ್ನ ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡು ಅಜೇಯವಾದ ವರಗಳನ್ನು ಪಡೆದ ಮಹಾತಪಸ್ವಿ.
ಬಿಡುವಗಳಲ್ಲೇ ಈ ರಾವಣನನ್ನು ಗೆಲ್ಲಬಲ್ಲ ವೀರ ಯಾರೂ ಇಲ್ಲ. ಸ್ವರ್ಗಕ್ಕೂ ಮೀರಿದ ಹಾಲಂತೆಯ ಒಡೆಯ, ಕ್ಷಣ ಮಾತ್ರದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸಬಲ್ಲ ಉತ್ಕಟ ವಿಮಾನದ ಪ್ರಭು, ಯಾವಾಗ ಬೇಕಾದರೂ ಯಾವ ರೂಪವನ್ನು ಹೊಂದಬಲ್ಲ ನಿನ್ನಲ್ಲಿ ನನಗೆ ಅದೆಂತಹ ಮೋಹ ಉಂಟಾಗಿದೆ ಎಂದು ತಿಳಿದು ಸಂತೋಷ ಪಡು ಸುಂದರಿ. ಈ ನಿರರ್ಥಕವಾದ ತಪಸ್ಸನ್ನು ಬಿಟ್ಟು ನನ್ನನ್ನು ಈ ಕೂಡಲೇ ವರಿಸಿ ಆಲಂಗಿಸು. ಸಾಕು ಮಾಡು ನಿನ್ನ ಅವಿವೇಕತನವನ್ನು. ನಿನ್ನನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯ ಉಂಟಾಗುತ್ತಿದೆ. ಹೆಣ್ಣುಗಳೆಂದರೆ ಪುರುಷನ ಕಾಮ ಮೋಹ ವೈಭವಕ್ಕೆ ಒಳಗಾಗುತ್ತಾ ನಿನ್ನಂಥವರಿಗೆ ವಶವಾಗುತ್ತಾರೆ ಎಂಬುದು ತಾನೇ ನಿನ್ನ ತಿಳುವಳಿಕೆ. ನಿನ್ನ ಅಂತಹ ತಿಳುವಳಿಕೆಗೆ ನನ್ನ ಧಿಕ್ಕಾರವಿರಲಿ. ಒಂದು ಮಾತು ಹೇಳುತ್ತೇನೆ, ತಿಳಿದುಕೋ. ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ನೀನಿಂದ ತೆರಳುವುದು ಸೂಕ್ತ. ಸೌಂದರ್ಯದ ಮದದಿಂದ ನನ್ನನ್ನು ಧೂಳಿಗಿಂತ ಕಡೆಯಾಗಿ ಕಾಣುತ್ತಿರುವೆಯಲ್ಲ. ಇನ್ನು ನಿನ್ನನ್ನು ಒಲಿಸಿಕೊಳ್ಳುವ ಮಾತನಾಡದೆ ಬಲವಂತವಾಗಿ ಲಂಕೆಗೆ ಎಳೆದೊಯ್ದು ಆನಂದಿಸುತ್ತೇನೆ. ಶೀಲವತಿಯಾದ ನನ್ನನ್ನು ಪಡೆಯಲು ಬಂದ ನೀನು ನಾಶವಾಗುತ್ತೀಯಾ? ಸರ್ವವನ್ನು ನಾಶ ಮಾಡುವವನು ನಾನು. ನಿನ್ನ ಈ ಸಿಕ್ಕಿನ ದೃಷ್ಟಿಗೆ ಸುಟ್ಟು ಹೋಗಲು ನಾನು ಸಾಂಬನಲ್ಲ, ರಾವಣ. ನಡೆ ಹೋಗೋಣ. ಎಲೆ ನೀಚನೆ, ನನ್ನ ಮನಸ್ಸನ್ನು ಒಲಿಸಿಕೊಳ್ಳಲಾಗದಿದ್ದರೂ ನನ್ನ ಸೌಂದರ್ಯವನ್ನು ಆನಂದಿಸಲು ಯತ್ನಿಸಿದ ಕಾಮ ಹುಳುವೆ. ಪತಿವ್ರತೆಯ ಪ್ರೇಮವೆನ್ನುವುದು ಕ್ಷಣಿಕ ಭೋಗಗಳಿಗೆ ಮೀರಿದ ಅನಂತಕಾಲ ಆನಂದವೆನ್ನುವುದು ನಿನ್ನಂತಹ ಅಜ್ಞಾನಿಗಳಿಗೆ ತಿಳಿಸಲು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಸ್ಪರ್ಶದಿಂದ ಮಲಿನವಾದ ಈ ನನ್ನ ಶರೀರವನ್ನು ನನ್ನ ಸ್ವಾಮಿಯನ್ನು ಸೇರದೆ ಅಗ್ನಿಗೆ ಅರ್ಪಿಸುತ್ತೇನೆ. ಬೇಡ ಸುಂದರಿ, ನಿನ್ನ ಈ ದಿವ್ಯವಾದ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ವ್ಯಕ್ತಗೊಳಿಸಬೇಡ. ನಾನು ನಿನ್ನನ್ನು ಪಡೆಯುತ್ತೇನೆ. ನೀನು ಈ ಅಗ್ನಿಯ ಪಂಜರದೊಳಗೆ ಬರಲಾರೆ. ನನ್ನ ದೇಹ ದಹಿಸುವುದನ್ನು ತಡೆಯಲಾರೆ. ಬೇಡ ಸುಂದರಿ, ಬೇಡ. ನಿನ್ನಂತಹ ಅಪೂರ್ವವಾದ ದೇಹವನ್ನು ನನ್ನಂತಹ ರಸಿಕರ ಭೋಗಕ್ಕೆ ದುರ್ಲಭವಾಗುವಂತೆ ಅಗ್ನಿಗೆ ಅರ್ಪಿಸಿ ನಾನು ಮಹದಾನಂದವನ್ನು ಪಡೆಯುವ ಅವಕಾಶವನ್ನು ವಂಚಿಸಬೇಡ. ಛೀ ನೀಚ! ಇಂತಹ ಎಷ್ಟೋ ದೇಹಗಳನ್ನು ಪಡೆಯುತ್ತೇನೆ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಗ್ನಿದೇವ, ಅವಳನ್ನು ಸುಡಬೇಡ. ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ. ಹೇ ಸುಂದರಿ, ನೀನೆಂತಹ ಅವಿವೇಕಿ. ಹೇ ಅಗ್ನಿದೇವ, ನೀನೆಂತಹ ಅಜ್ಞಾನಿ. ಅಯ್ಯೋ, ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಭಸ್ಮವಾಗಿ ಬಿಟ್ಟಿತಲ್ಲ.